ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಫಸ್ಟ್ ಬ್ಲಾಗ್ನ ನೋಡ್ಕೊಂಬಂದಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬೇಗ ಹೋಗಿ ನೋಡಿರಿ, ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರ್ತಾರೆ, ಕಮೆಂಟ್ ಮಾಡ್ಕೊಂಡು ಈ ವಿಡಿಯೋನ ನೋಡಿರಿ. ಆ್ಯಂಡ್ ನಾವೀಗ ಹುಬ್ಳಿಯಲ್ಲಿದ್ದೀವಿ. ಹುಬ್ಳಿಯಿಂದ ದೂಧಸಾಗರ್ ವಾಟರ್ ಫಾಲ್ಸಿಗೆ ಹೊಂಟೀವಿ, ಮೇನ್ ಪಾಯಿಂಟಿಗೆ ಹೊಂಟೀವಿ. ನಾವೀಗ ಹುಬ್ಳಿ ಬಿಡ್ತಿರೋದು ರಾತ್ರಿ 11:30 ಆಗೈತಿ. 11:30 ನಾವು ಇಲ್ಲಿ ಹುಬ್ಳಿ ಬಿಟ್ಟರೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಅಂದ್ರೆ ಅಲ್ಲಿ ಹೋಗಿ ಮುಟ್ಟಾಕ ನಮಗೆ ರಾತ್ರಿ 2:30 3 ಗಂಟೆ ಆಗತ್ತೆ. 3 ಗಂಟೆಗೆ ನಾವು ಅಲ್ಲಿ ಹೋಗಿ ನಾವು ಅಂದ್ಕೊಂಡಂಗೆ ರಾತ್ರಿ ಇಲ್ಲಿ 3 ಗಂಟೆಗೆ ಬಂದು ಇಳ್ತೀವಿ. ರಾತ್ರಿ 3 ಗಂಟೆ ಆಗಿತ್ತು. ಈಗ ನಡ್ಕೋತ ಹೋದ್ರೆ ಕೆಲಸ ಆಗಂಗಿಲ್ಲ ಅಂಥೇಳಿ ಇಲ್ಲೇ ಟ್ರ್ಯಾಕ್ ಬಾಜು ಒಂದು ಖಾಲಿ ಜಾಗ ಇತ್ತು. ಈ ಖಾಲಿ ಜಾಗದಾಗ ನಾವು ಮತ್ತು ನಮ್ಮ ಜೊತೆ ಇನ್ನೂ ನಮ್ಮ ಟ್ರೈನ್ಯಾಗ ಬೆಂಗಳೂರಿಂದ ದೂಧಸಾಗರ್ ನೋಡಕ್ಕೆ ಬಂದಿರೋ ಒಂದು ಇಬ್ಬರು ಅಣ್ಣಗಳಿದ್ರು. ಅವರು ನಮ್ಮ ಜೊತೆ ಸೇರಿ ಅಲ್ಲೇ ಒಂದು 2 ತಾಸು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅಲ್ಲೇ ಟ್ರ್ಯಾಕ್ ಬಾಜು ಖಾಲಿ ಜಾಗದಾಗ ಕುಂತು 2 ತಾಸು ಆಗೋಣ ಅಂದ್ರೆ ನಾವು 5:30 ನಂತರ ನಾವು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಗ ಫಸ್ಟ್ ಬಂದು ಕಾಣಿದ್ದ ನಮಗೆ ಈ ಒಂದು ಟನಲ್. ಈ ಟನಲ್ನ ನಾವು ನೋಡಿದ್ದೀವಿ. ಇಂಥ ಟನಲ್ 13 ಅದಾವಂಥ ಟನಲ್. 13 ಟನಲ್ ದಾಟಿದ ಮ್ಯಾಗ ನಮ್ಗೆ ಸಿಗೋದು ದೂಧಸಾಗರ್ ವಾಟರ್ ಫಾಲ್ಸ್. ಅವಾಗ ನಾವು ಈ 13 ಟನಲ್ ದಾಟಿದ ಮ್ಯಾಗ ನಾವು ದೂಧಸಾಗರ್ ವಾಟರ್ ಫಾಲ್ಸ್. ನನ್ನ ಜೊತೆ ಇರೋದು ನಮ್ಮ ದೋಸ್ತ ಮಂಜು ಅಂತೇಳಿ. ಇನ್ನೊಬ್ಬ ನಮ್ಮ ದೋಸ್ತ, ನಾನು ಮತ್ತು ಇನ್ನೊಬ್ಬ 3 ಜನ ಸೇರಿ ಬಂದಿದ್ದೀವಿ. ಇವನ ಹೆಸರು ಮಂಜು. ಇನ್ನೊಬ್ಬ ನಮ್ಮ ದೋಸ್ತ ಅದಾನ, ಇವನು ನೋಡ್ರಿ, ಇವನ ಹೆಸರು ಮುರುಗೇಶ ಅಲಿಯಾಸ್ ಮುತ್ತು ಅಂಥೇಳಿ. ಇವನ್ಲಿಂತ ನಾವು ಪ್ಲ್ಯಾನ್ ಮಾಡ್ಕೊತ ಇಲ್ಲಿ ಬಂದೀವಿ. ಈ ನಮ್ಮ ದೋಸ್ತ ಮುತ್ತು ಆ ಬೆಂಗಳೂರು ಅಣ್ಣಗಳ ಜೊತೆ ಮುಂದೆ ಹೊಂಟ್ಬಿಟ್ಟಾನ. ನಮ್ಮನ್ನು ಬಿಟ್ಟು ನಾನು ಮತ್ತು ಮಂಜು ಇಬ್ಬರು ಹಿಂದೆ ನಡ್ಕೋತ ಹಂಗೆ ಹಿಂಗೇನು ಮಾತಾಡ್ಕೋತ ನಾವು ಹಿಂದೆ ಬರತ್ತೀವಿ. ಒಟ್ಟು ಅವ್ರ ಜೊತೆ ನಮ್ಮ ಮುಂದೆ ಹೊಂಟ್ಬಿಟ್ಟ, ನಮ್ಮ ಕೈ ಬಿಟ್ಟು. ನೀವು ಕೇಳಿಸ್ಕೊಂಡ್ರಲ್ಲ ಈ ಬ್ಯಾಕ್ಗ್ರೌಂಡ್ ಸೌಂಡು, ನನ್ನ ಕಿವಿಗೆ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ಹಾಗೆ ನಾವು ಬರ್ತಾ ಇಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಫಸ್ಟ್ ಫಾಲ್ಸ್, ದೂಧಸಾಗರ್ ವಾಟರ್ ಫಾಲ್ಸ್ ಫಸ್ಟ್ ವ್ಯೂ ನಮ್ಮ ಕಣ್ಣಿಗೆ ಕಾಣಿಸಿದ್ದು. ನೋಡ್ರಿ ಹೆಂಗೆ ಕಾಣತೈತಿ. ಇದು ನಮಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಆ ಒಂದು ವ್ಯೂನ ನೋಡ್ರಿ. ಕಣ್ಣಿಗೆ ಬಿದ್ದು ಈ ಫಸ್ಟ್ ಫಾಲ್ಸ್ ವ್ಯೂನ ನೋಡಿ ಖುಷಿ ಆಯ್ತು. ಹಂಗೆ ಸ್ವಲ್ಪ ದೂರ ನಡ್ಕೊತ ಬಂದ್ಮ್ಯಾಗ ನಮಗೆ ಕಾಣಿಸಿದ್ದ 2ನೇ ವ್ಯೂ. ಇಲ್ಲಿಂತ್ರ ನೋಡಿದ್ರೆ ಮಸ್ತ್ ಕಾಣಾಕತ್ತೈತಿ. 2ನೇ ವ್ಯೂ ನೋಡ್ರಿ ಇದು. ಇಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ ಇಲ್ಲಿ ಗೂಡ್ಸ್ ಒಂದು ಟ್ರೈನಿಗೆ ಆಕ್ಸಿಡೆಂಟ್ ಆಗಿತ್ತು. ಅದ್ರ ಬೋಗಿ ಇಲ್ಲೇ ಬಿದ್ದಾವೆ ನೋಡ್ಬೋದು. ಆ ಗೂಡ್ಸ್ನಾಗಿಂದ ಎಲ್ಲ ಇಲ್ಲೇ ತೆಳಗೆ ಬಿದ್ದೈತಿ. ಇಲ್ಲಿ ತೆಳಗೊಂದು ಈ ಬೆಂಗಳೂರು ಅಣ್ಣವ್ರು ನಡು ದಾರ್ಯಾಗ ಫೋಟೋ ಹೊಡ್ಕೋತ ನಿಂತಿದ್ರು. ಕಾಡಿಂದ ಸಿಕ್ಕಾಪಟ್ಟೆ ದೂರ ನಡ್ಕೋತ ಬಂದಿದ್ದೀವಿ. ಸೊ ಹಂಗೆ ಇದು ಎಲ್ಲ ಕಿವಿಗೆ ಒಂಥರ ಶಬ್ದ ಮಸ್ತ್ ಚೆನ್ನಾಗಿ ಕಾಣ್ತಿದೆ. ಇಲ್ಲಿರೋ ಪಕ್ಷಿ, ಕಾಡಲ್ಲಿರೋ ಪಕ್ಷಿದು ಮತ್ತು ಮಸ್ತ್ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಹಂಗೆ ಬರಬೇಕಾದ್ರೆ ಇನ್ನೊಂದು ಟನಲ್ ಸಿಕ್ತು. ಈ ಟನಲ್ ನೋಡ್ರಿ ಇಲ್ಲಿ ಹೆಂಗೈತಿ. ಟನಲ್ ಮಾತ್ರ ಬೆಂಕಿದೆ, ಕಾಡು ಗುಡ್ಡದ ನಡುವೆ ಇದೆ. ಸೊ ನೋಡ್ಬೇಕ. ವಾ, ನಂಗಂತೂ ನಡೆದು ಇಲ್ಲೇ ಸುಸ್ತಾಗೋಯ್ತು. ಅಯ್ಯೋ, ಇವ್ರು 4 ಜನ ಹೋಗ್ತಿದ್ದಾರೆ ಮುಂದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಕಾಲಂತೂ ಸಿಕ್ಕಾಪಟ್ಟೆ ನುಗ್ತಿದೆ. ಹಠ ಸಾಹಸ ಮಾಡಿ ಇಲ್ಲಿ ಬಂದು ಇಲ್ಲಿ ಮಠ. ಟನಲ್ ಒಳಗೆ ಹೆಂಗಿರ್ತದೆ ನೋಡ್ರಿ. ಟನಲ್
ಇಲ್ಲಿ ನೋಡ್ರಿ ಟನಲ್ ಹೆಂಗೈತಿ. ಇಲ್ಲಿ ಗುಡ್ಡದಾಗ ಮಾಡ್ಯಾರ, ಗುಡ್ಡ ಕೊರದ ಒಳಗೆ ಟನಲ್ ಮಾಡ್ಯಾರ. ಇಂಥ ಟನಲ್ ನಾವು ಟ್ರೈನ್ನಾಗ ಹೋಗೋದ್ನಾಗ ನೋಡ್ತಿದ್ವಿ. ಇವತ್ತು ಟನಲ್ ಒಳಗೆ ಹೊಂಟೀವಿ. ನೋಡ್ರಿ ಹೆಂಗೆ ಕಾಣತೈತಿ. ಇಲ್ಲಿ ಎಷ್ಟು ಲೈಟ್ ಹಚ್ಚಿದ್ರು ಏನು ಕಾಣಲಿಲ್ಲ. ಟನರ್ಲಿಂತ್ರ ಹೊರಗೆ ಬಂದ ಮ್ಯಾಗ ನಮಗೆ ಕಾಣಿಸಿದ್ದು ಫಾಲ್ಸ್ದು ಮತ್ತೊಂದು ವ್ಯೂ. ಇಲ್ಲಿ ಮುಂದೆ ಏನು ನೋಡತ್ತೀರಿ, ಅವರಲ್ಲಿ ನಿಂತು ಆ ಫಾಲ್ಸ್ ವ್ಯೂ ನೋಡತ್ತಾರ. ನಾವಿಲ್ಲಿ ಬಂದ್ಮ್ಯಾಗ ಗೊತ್ತಾಯ್ತು ಇದು ಕಾಣಿಸಿದ್ದು ದೊಡ್ಡದಾಯಿತು. ನಾವೇನು ಈಗ 1, 2 ನೋಡ್ಕೊಂಬಂದೀವಿ. ಅದಕ್ಕಿಂತ ಸ್ವಲ್ಪ ನಾವು ಮುಂದೆ ಬಂದಾಗ ಇದು ಚಲೋ ಕಾಣಕತ್ತೈತಿ. ಮುಂದೆ ಹೆಂಗೆ ಬರತ್ತಿ ಹಂಗೆ ಆ ಫಾಲ್ಸ್ ಮ್ಯಾಗಿಂತ್ರ ನೀರು ಬೀಳತ್ತಿದ್ದು ಆ ಸೌಂಡ್ ಕೇಳಿಸ್ಕೋರಿ ನೀವು. ಹೆಂಗೈತದು ಸೌಂಡ್ ಎಲ್ಲ ಕೇಳಕ್ಕೆ ಒಂಥರ ಕಿವಿಗೆ. ನನಗಂತೂ ಇವತ್ತು ಕೇಳಿ ಏನೋ ಒಂಥರ ಅನ್ಸೋದು ಬಿಡತ್ತೆ ನನಗೆ. ನಾವು ಹೆಂಗೆ ಮುಂದೆ ಬರ್ಕೋತಾ ಇದ್ವಿ ಆಗೆಲ್ಲ ನಮ್ಮ ಕಣ್ಣಿಗೆ ಬೀಳತ್ತಿತ್ತು. ಮಸ್ತ್ ವ್ಯೂ ಬೀಳತ್ತಿತ್ತು ಫಾಲ್ಸಿಂದ. ನಾವು ಹೆಂಗೆ ಸನೇಪ್ ಹೋದಂಗೆ ಎಲ್ಲ ಭಾರಿ ಕಾಣತ್ತಿತ್ತು ನಮ್ಮ ಕಣ್ಣಿಗೆ. ನೋಡಿ ಭಾಳ ಖುಷಿ ಆಯ್ತು. ಈ ಥರದ ವ್ಯೂ ನೋಡಿ ಸಮಾಧಾನ ಆಯ್ತು. ಸೊ ಹೆಡ್ ಗಾಯ್ಸ್, ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನಂತ ನೀವೇ ನೋಡ್ರಿ. ನಿಮ್ಗೊಂದೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಅಲ್ಲಿ ಪ್ರೆಸೆಂಟ್ ಲೈವಲ್ಲಿ ಅದರ ಎದುರುಗಡೆ ನಿಂತು ನೋಡಿದಾಗ ನಮಗೆ ಆಗ್ತಿರೋ ಖುಷಿ ಮತ್ತು ಆ ಒಂದು ಕ್ಲೈಮೇಟ್ ಯಾವ ಥರ ಇದೆ, ಆ ಕಾಡಿನ ಮಧ್ಯೆ ನಾವು ಇದ್ದಾಗ ಭಾಳ ಖುಷಿ ಆಯಿತು. ಮತ್ತು ನಿಮಗೆ ಕ್ಯಾಮ್ರಾದಲ್ಲಿ ನೋಡಿದಾಗ ಆ ಫೀಲ್ ಬರೋಲ್ಲ. ನೀವು ಪ್ರೆಸೆಂಟಲ್ಲಿ ಇದ್ದಾಗ ಆ ಫೀಲ್ ತೊಗೊಂಡಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಖುಷಿ. ಮನಸ್ಸಿನ ಭಾರ ನಿರಾಳ ಆದಂಗೆ ಅನಿಸುತ್ತೆ ಆ ಒಂದು ಸ್ಥಳದಲ್ಲಿದ್ದಾಗ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನಿದು ನೀರು ಬೀಳೋ ಸೌಂಡ್ ಕೇಳತ್ತೀರ, ಇದು ಕಂಪ್ಲೀಟ್ ಫಾಲ್ಸ್ದಾಗೈತಿ. ಫಾಲ್ಸ್ ಮ್ಯಾಗಿಂತ್ರ ಬೀಳತ್ತಿದ್ದ ಸೌಂಡು ಅದೇ ಕೇಳಿಸತ್ತದು. ಬರೀ ಉಳ್ಕೊಂಡು ಬಂದು ಇವಾಗ ಟೈಮು 6:42 ಆಗೈತಿ ಮಾರ್ನಿಂಗ್. ಸೊ ಈಗ ತಾನೇ ನೋಡಿದೆ ಏನು ಬ್ಯೂಟಿಫುಲ್ ಆಗಿತ್ತು ಬಟ್ ಫಾಲ್ಸ್. ಆ ಬೆಟ್ಟದ ಮೇಲಿಂದ ಬೀಳ್ತಿರೋದನ್ನು ಕಣ್ ತುಂಬ್ಕೋಬೇಕಷ್ಟೆ. ಕ್ಯಾಮ್ರಾದಲ್ಲಿ ಹೆಂಗೆ ಬಂತ ಏನೋ ಗೊತ್ತಿಲ್ಲ, ಬಟ್ ಈ ಕಣ್ ತುಂಬ ನೋಡಿದಾಗ ಆಗೋ ಖುಷಿನೇ ಬೇರೆ. ಸೊ ಹಾಗೆ ನಡ್ಕೋತಾ ಬರ್ತಾನೆ ಇದ್ದೀವಿ. ನಾನಂತೂ ಸುಸ್ತಾಗೋಯ್ತು. ಈಗ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ. ಇಷ್ಟೇ ನಡ್ಕೊಂಡು ಬರ್ತಿದ್ದೀವಿ. ವ್ಯೂ ಮಾತ್ರ ಚೆನ್ನಾಗಿದೆ ಮಾರ್ನಿಂಗ್. ಸೊ ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟೈತಿ. ನಾವು ಟ್ರೈನಿಂತ್ರ ಇಳಿದ ಜಾಗದಿಂತ್ರ ಇಲ್ಲಿವರೆಗೂ ಒಂದು 6-7 ಕಿಲೋಮೀಟ್ರ್ ನಾವು ನಡ್ಕೋತ ಬಂದೀವಿ. ಇನ್ನೂ 1 ಕಿಲೋಮೀಟ್ರ್ ಹೋದ್ರೆ ಫಾಲ್ಸ್ ಸಿಗುತ್ತೆ ನಮಗೆ. ಆದ್ರೆ ನಾವು ಎಲ್ಲಿ ಇಳಿದೀವಿ ಅಂತ ಹೇಳಂಗಿಲ್ಲ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಇನ್ನೂ 1 ಕಿಲೋಮೀಟ್ರ್ ಹೋದ್ರೆ ಫಾಲ್ಸ್ ಸಿಗುತ್ತೆ. ನಾವು ಈಗ ಬಂದಿರೋದು 7 ಕಿಲೋಮೀಟ್ರ್, ಒಟ್ಟು 8 ಕಿಲೋಮೀಟ್ರ್ ನಡ್ಕೋತ ಬಂದೀವಿ. ಎಲ್ಲಿ 8 ಕಿಲೋಮೀಟ್ರ್ ನಮ್ಮ ಬ್ಯಾಕ್ ಆಗುತ್ತೆ ಅಂತೇಳಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಹಂಗೆ ಮುಂದೊಂದು ಟನಲ್ ಬರೋದೈತಿ, 13ನೇ ಟನಲ್. ಆ ಟನಲ್ ಬಂದ ಮ್ಯಾಗ ನಮ್ಗೆ ಸಿಗೋದು ವಾಟರ್ ಫಾಲ್ಸ್ ಸಿಗ್ತೈತಿ. ಆ ಟನಲ್ ಕಡೆ ಬಂದ ಮ್ಯಾಗ ನಿಮ್ಗೆ ಸಿಗ್ತೀನಿ ನೋಡ್ರಿ. ಇಲ್ಲೊಂದು ವ್ಯೂ ಐತಿ. ಇದೇ ನೋಡ್ರಿ ಆ ಟನಲ್, 13ನೇ ಟನಲ್. ಈ ಟನಲ್ ದಾಟಿದ ಕೂಡಲೇ ನಮ್ಗೆ ಫಾಲ್ಸ್ ಸಿಗ್ತೈತಿ. ನಾವು ಇದುವರೆಗೂ ಒಂದು 12 ದಾಟಿ ಈ 13ನೇ ಟನಲ್ಗೆ ಬಂದೀವಿ. ಇದೇ ಲಾಸ್ಟ್ ಟನಲ್. ಈ ಟನಲ್ ದಾಟಿದ ಮ್ಯಾಗ ನಾವು ಹೋಗ್ಬೇಕಾಗಿರೋ ಅಂಥ ಪ್ಲೇಸು. ಓಕೆ ನೋಡ್ರಿ, ಈ ಟನಲ್ ದಾಟ್ತೀವಿ ಈಗ. ನಾವೇನು ಇಷ್ಟು ಟನಲ್ ದಾಟ್ಕೊಂಡು ಬಂದೀವಲ್ಲ, ನಾವು ಟನಲ್ ದಾಟುವ ಹೊತ್ನಾಗ ಟನಲ್ನಾಗ ಇದ್ದಾಗ ಯಾವ ಟ್ರೈನು ಬಂದಿಲ್ಲ.
ಟನಲ್ ದಾಟ್ ಹೊರಗೆ ಬಂದೀವಿ. ದೂಧಸಾಗರ ಫಾಲ್ಸ್ ಬಂತು ನೋಡ್ರಿ, ಇದೇ ಓಪನಿಂಗ್ ಪಾಯಿಂಟ್. ಅಲ್ಲಿ ಮೊದಲು ನಮ್ಮ ದೋಸ್ತರು ಮತ್ತು ಆ ಬ್ರದರ್ ಬೆಂಗಳೂರು ಅಣ್ಣಗಳು ಹೋಗಿ ಅಲ್ಲಿ ಮುಂದೆ ನಿಂತಾರೆ. ಅಲ್ಲಿ ಯಾಕೆ ನಿಂತಾರ ಅಂತ ಗೊತ್ತಿಲ್ಲ, ಇನ್ನೂ ಮುಂದೆ ಹೊಂಟಿಲ್ಲ ಅವರು. ಎದಕ್ಕೆ ನಿಂತಾರ ಅಂತೇಳಿ ಅಲ್ಲೇ ಹೋಗಿ ನೋಡೋಣ ಏನಾಗೈತೆ ಅಲ್ಲಿ ಪ್ರಾಬ್ಲಮ್ ನೋಡೋಣ ಬರ್ರಿ. ಸೊ ಗಾಯ್ಸ್ ಏನಪ್ಪ ಅಂತಂದ್ರೆ, ನಾವಿಲ್ಲಿ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ. ನಮ್ಮ ಲಕ್ಕೋ ಏನೋ, ನಾವಿಲ್ಲಿ ಬಂದಾಗ ನೋಡ್ಬೋದು ನೀವು, ಯಾರೂ ಇಲ್ಲ ಇಲ್ಲಿ. ನಾವೇ 4-5 ಜನ ಇದ್ದೀವಿ. ನಾವು ಯಾರೋ ಜನಗಳು ಇರ್ತಾರೆ ಅಂದ್ಕೊಂಡಿದ್ವಿ, ಯಾರೂ ಇಲ್ಲ. ಸೊ ನಾವು ಬಂದು ಒಂದು ಸ್ವಲ್ಪ ವಿಡಿಯೋ ಮತ್ತು ಫೋಟೋ ತಗೊಂಡು ಹೋದ್ವಿ. ಸೊ ಗಾಯ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ದೂರದಿಂದ ನಡ್ಕೊಂಡು ಬಂದಿದ್ದು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಬಂದು ನಮ್ಗೆ ಫೋಟೋ ತೊಗೊಳಕ್ಕೆ ಮತ್ತು ವಿಡಿಯೋ ಮಾಡೋಕ್ಕೆ ಸೊ ಅನುಕೂಲ ಆಯ್ತು. ಹಾಗಾಗಿ ಭಾಳ ಖುಷಿಯಾಗೈತಿ. ಒಂದು ಸ್ವಲ್ಪ ಇಲ್ಲಿಂದ ವ್ಯೂ ನೋಡ್ಕೊಂಡು ಹೋದ್ವಿ ಹೊಳ್ಳೆ. ನೀವೇನು ಈ ತಳಗೆ ನೋಡತ್ತಿರಲ್ಲ, ಇದೊಂದು ಫಾಲ್ಸ್ ಐತಿ. ಇದು ದೂಧಸಾಗರ ವಾಟರ್ ಫಾಲ್ಸ್. ಆದ್ರೆ ಇದು ಟ್ರ್ಯಾಕ್ ತಳಗೈತಿ. ಬ್ರಿಡ್ಜ್ ಏನೈತಲ್ಲ, ಆ ಬ್ರಿಡ್ಜ್ ತಳಗೈತಿ. ನಿಮ್ಗೆ ಇಲ್ಲಿ ಲೈಫ್ ಜಾಕೆಟ್ ಜೊತೆಗೆ ನಿಮ್ಗೆ ಇಲ್ಲಿ ಕರ್ಕೊಂಬಂದು ಬಿಟ್ಟು ಮತ್ತು ಕರ್ಕೊಂಡು ಹೋಗಿಬಿಡ್ತಾರೆ. ನೀವು ಇಲ್ಲಿ ಕಾಡ್ನ್ಯಾಗಿಂದ ಬರೋದಾಕೈತಿ. ಕಾಡ್ನ್ಯಾಗ ನಿಮ್ಗೆ ನಡ್ಕೋತ ಇಲ್ಲಿ ಮಟ್ಟ ಕರ್ಕೊಂಬರ್ತಾರೆ. ಅವ್ರಿಗೆ ಒಂದು 700-800 ರೂಪಾಯಿ ಕೊಡೋದೈತಿ. 800 ರೂಪಾಯಿ ತೊಗೊಂಡು ಇಲ್ಲಿ ಕರ್ಕೊಂಬಂದು ಬಿಟ್ಟು ನಿಮ್ಗೆ ಕರ್ಕೊಂಡು ನಿಮಗೆ ಏನು ಈ ತೆಳಗಿನ ಮಟ್ಟ ಅಷ್ಟೇ ಅಲೋ ಇರ್ತೈತಿ. ಅಲ್ಲಿ ಮ್ಯಾಗ ಟ್ರ್ಯಾಕ್ ಮ್ಯಾಗ ಮತ್ತು ಬ್ರಿಡ್ಜ್ ಮ್ಯಾಗ ಇರಂಗಿಲ್ಲ ನಿಮ್ಗೆ ಅಲೋ. ಸೊ ಗೈಸ್ ನಾವು ಫಾಲ್ಸ್ನ ನೋಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಲಾಸ್ಟ್ ಟನಲ್ ದಾಟಿ ಇದ್ರೇ ಸಿಗೋದು ನಮ್ಗೆ ಇಲ್ಲಿ ದೂಧಸಾಗರ ವಾಟರ್ ಫಾಲ್ಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ತುಂಬಿರ್ತಿದ್ರು ಜನ. ಇಲ್ಲಿ ನೋಡಿದ್ರೆ ಯಾರು ಒಬ್ರೂ ಇಲ್ಲ, ಒಂದು ಏನೂ ಇಲ್ಲ. ಇಲ್ಲಿ ನಾವೇ 4-5 ಜನ ಇದ್ದಿದ್ದು. ಸೊ ಬೆಂಗಳೂರಿಂತ ಬಂದಂಥ ಈ ಅಣ್ಣಗಳು ಡ್ರೋನ್ ತೊಗೊಂಬಂದಿದ್ರು. ಡ್ರೋನ್ ಹಾರ್ಸಾತಿದ್ರು. ಈ ನಮ್ಮ ದೋಸ್ತ ಹೋದ ಕೂಡ ನಾನು ಹಾರಿಸ್ತೀನಿ, ನನ್ನ ಕೈಯಾಗಿ ಹಿಡ್ಕೋತೀನಿ ಅಂತಂದ. ಸುಮ್ಮನೆ ಇರಲ್ಲ, ನೀನು ಹರಿತಂದ್ರೆ ಕೊಂದಿರ್ತೀಯ ನೋಡು ಅಂತಂತೇಳಿ ಏನೋ ಬೈದ. ಒಂದು ಸುಮ್ಮನೆ ಆದ. ಮತ್ತು ನಾವು ವಾಪಸ್ ಏನು ದೂಧಸಾಗರ ಫಾಲ್ಸ್ ನೋಡ್ಕೊಂಡು ಬರುವಾಗ ಇಲ್ಲಿ ಡ್ರೋನನ್ನ ಮೇಲೆ ಹಾರಿಸಿ ನಾವು ಸ್ವಲ್ಪ ಒಂದಿಷ್ಟು ವೀಡಿಯೋನ ಶೂಟ್ ಮಾಡಿದ್ರು. ವೀಡಿಯೋ ಏನೋ ಶೂಟ್ ಮಾಡೋದು, ಬಟ್ ನಮಗೆ ವೀಡಿಯೋ ಕೊಡೋದನ್ನೇ ಮರೆತುಬಿಟ್ರು. ಇರಲಿ, ಮುಂದೆ ನಾವೊಂದು ಡ್ರೋನ್ ತೊಗೊಳ್ಳೋಣ. ಏನಂತೀರ? ಕಮೆಂಟ್ ಮಾಡಿರಿ. ಸೊ ಗಾಯ್ಸ್ ಏನಪ್ಪ ಅಂತಂದ್ರೆ, ಈ ಒಂದು ವ್ಲಾಗ್ ಸ್ವಲ್ಪ ಲಾಂಗ್ ಐತಿ. ಸೊ ಲಾಸ್ಟ್ ಎಂಡ್ವರೆಗೂ ವಾಚ್ ಮಾಡಿರಿ, ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೋಡಿರಿ. ಈ ಡ್ರೋನ್ನಿಂದ ಶೂಟ್ ಮಾಡಿದ್ದು ವೀಡಿಯೋ ಏನೂ ಸಿಗಲಿಲ್ಲ. ಅದಕ್ಕೆ ಡ್ರೋನ್ಯಾಗ ಶೂಟ್ ಮಾಡುವಾಗ ಹೊಡೆದ ಒಂದು 4-5 ಫೋಟೋ ಅದ ನೋಡ್ರಿ, ಇವು ವೀಡಿಯೋ ಸಿಗಲಿಲ್ಲ.
ಒಂದು ಸ್ವಲ್ಪ ಹೊತ್ತು ಡ್ರೋನ್ಯಾಗ ವಿಡಿಯೋ ಶೂಟ್ ಮಾಡಿದ್ವಿ. ಒಂದು ಸ್ವಲ್ಪ ಅಲ್ಲೇ ನಿಂತ್ವಿ, ಭಾಳ ತಾತ ಅನ್ನಗಳು ಏನೇನೋ ಶೂಟ್ ಮಾಡ್ಕೊತ ನಿಂತಿದ್ರೆ. ಹಂಗಾಗಿ ಈ ಒಂದು ಡ್ರೋನ್ನ ವಿಡಿಯೋ ತೆಗೆದು ನಾವು ಹೊರಟ್ವಿ. जल्दी बार ಟ್ರೈನ್ ಬರತ್ತೈತಿ. ಈಗ ನಾವು ಹೋಗಕ್ಕೆ ನಮ್ಮ ಅಣ್ಣಗಳು ಬೆಂಗಳೂರು ಅಣ್ಣಗಳು ಮುಂದೆ ಹೋಗ್ಯಾರ. ಹಿಂಗೆ ಚಿಕ್ಕೊತ್ತಿಲ್ಲಿ ಮುಂದೆ ಹೊಂಟಾನೆ. ಸೋನಾಲಿಯಂ ಇಲ್ಲೇ ಐತೆ ನೋಡ್ರಿ ಅಂತ. ಸೋನಾಲಿಯಂ ಇಲ್ಲಿಂತ ಒಂದು ಭಾಳ ಕಿಲೋಮೀಟ್ರ್ ದೂರ ಐತಿರಪ್ಪ. ಇಲ್ಲಿ ಇಳಿದ್ರೆ ಇಲ್ಲೇ ಇಳಿಬೇಕಂತ ನೀವು. ಇಲ್ಲಿಂತ ಮನಗಂಡು ದೂರ ಐತಿ ಅಷ್ಟೇ, ಏನು ಹೇಳಂಗಿಲ್ಲ ಅಷ್ಟೇ. ಟ್ರೈನ್ ಬರತ್ತೆ. ಎರಡು ಗುಡ್ಡ ಎರಡೆರಡು ಕಾಣ್ತಾವ ಗುಡ್ಡ. ಅಯ್ಯೋ ಸಿಕ್ಕಾಪಡೆ ಸುಸ್ತು. ಏನು ನೋಡತ್ತಿರಲ್ಲ, ನಾವು ನಡು ಸಿಕ್ಕೊಂಡಿಲ್ಲ. ಇಲ್ಲಿ ಜಾಗ ಸ್ಪೇಸ್ ಏನೋ ಐತಿ ನಿಂದ್ರು ಅಷ್ಟು. ಚಿಕ್ಕಿ ಎರಡು ಟ್ರೈನ್ ಬಂತು. ನಾವು ಒಂದು ಟ್ರೈನ್ ಬಾಜು ನಿಂತಿದ್ವಿ, ಇನ್ನೊಂದು ಟ್ರೈನ್ ಬಂತು. ಹಂಗಾಗಿ ನಾವು ಇಲ್ಲೇ ನಡುವ ನಿಂತ್ಬಿಟ್ವಿ. ಚಿಕ್ಕ ಎರಡು ಟ್ರೈನ್ ಹೊಂಟವು. ನೀವು ಇಲ್ಲಿ ಬಂದಿರಿಯಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಟ್ರೈನ್ ಬಂದು ತರಬಂಗಿಲ್ಲ. ಇಲ್ಲಿ ನೋಡೋಕೆ ನಿಮ್ಗೆ ಸೋನಾಲಿಯಂ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಆದರೆ ನಿಮ್ಗೆ ಅಲ್ಲಿ ಟ್ರೈನ್ ತರಬಂಗಿಲ್ಲ. ನೀವು ಏನಿದ್ರು ನಡ್ಕೊತ ಹೋಗಿ ಕೊಲ್ಲಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಹಂಗಾಗಿ ಇಲ್ಲಿ ಖಾಲಿ ಕುಂತೀವಿ, ಏನೋ ಇದ್ರೂ ನಡ್ಕೊತ ಹೋಗ್ಬೇಕು. ಹಂಗಾಗಿ ಖಾಲಿ ಕುಂತಿದ್ವಿ. ಅದಕ್ಕೆ ಇಲ್ಲಿ ಟ್ರೈನ್ ಹೊಂಟಿತ್ತು, ಅದಕ್ಕೆ ₹1 ಇಟ್ಟಿವಿ. ಇಲ್ಲಿ ₹1 ಹೆಂಗೆ ಆಕತ್ತಿ ನೋಡ್ಬೇಕಂತೇಳಿ ನಮ್ಮ ದೋಸ್ತ್ ಮಂಜು ಇಟ್ಟ. ಹೊಳ್ಳಿ ನೋಡಿದ್ರೆ ಅದು ಸಪಾಟ ಆಗಿಬಿಟ್ಟದು ಟ್ರೈನ್ ತಳಗೆ ಫುಲ್. ಗೂಡ್ಸ್ ಟ್ರೈನ್ ಹೋತು ನೋಡ್ಬರ್ರಿ. ಆ ₹1 ಹೆಂಗಾಗೈತಿ, ಎಲ್ಲಿ ಬಿದ್ದೈತೆ ಅಂತೇಳಿ ನೋಡಿ. ತಳಗೆ ಬಿದ್ದೈತಿ, ಫುಲ್ ಸಪಾಟಾಗಿ ಹೋಗ್ಬಿಟ್ಟೈತೆ ಅದು. ₹1 ಅನ್ನೋದ್ರಾಗ ಇಲ್ಲ ಅದು ಏಟು ಫುಲ್ ಚಪಾಟಿ. 2ನೇ ಸತ ಇಟ್ಟಾನ ಮತ್ತು ಅವ್ನು ನೋಡಿದ್ರು ನಾವೇ ನಡ್ಕೊತ ಹೊಂಟಿವಿ ಸೋನಾಲಿಯಂ ಅಂತ ಕೊಲ್ಲಂ ರೈಲ್ವೆ ಸ್ಟೇಷನ್ಗೆ. ಈ ಸೋನಾಲಿಯಂ ಅಂತ ಕೊಲ್ಲಮ್ಮಿಗೆ ಇರೋದು 8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ. ಅದ್ರಾಗ ಆಲ್ರೆಡಿ ನಾವು ಒಂದು 2-3 ಕಿಲೋಮೀಟ್ರ್ ಬಂದಿದ್ವಿ. ಇನ್ನು ಉಳ್ಕೆದು ಏನೈತಲ್ಲ, ಇನ್ನು ಉಳಿದ 5 ಕಿಲೋಮೀಟ್ರೂ ನಾವು ಈ ಮಳೆಯಾಗ ನಡ್ಕೊತ ಹೋಗಿ ಮಳೆಯಾಗ ನಡ್ಕೊತ 5 ಕಿಲೋಮೀಟ್ರ್ ನಡೆದೀವಿ ನಾವು. ಒಟ್ಟು ಟೋಟಲ್ ಒಂದು 20 ಕಿಲೋಮೀಟ್ರ್ ಮೇಲೆ ನಾವು ನಡೆದೀವಿ ಇವತ್ತು. ಫಸ್ಟ್ ಟೈಮ್ ನಾನು ಇಷ್ಟು ನಡೆದಿದ್ದು. ಹಂಗೆ ನಡ್ಕೋತೀವಿ. ಅದ್ರಾಗ ಜೋಶ ಮಳೆ ಐತಿ. ಆ ಛತ್ರಿ ತಂದನ ಮುತ್ತುರಾಜ್ ಏನದಂದ ಅವನ ಕಡೆ ಅಷ್ಟೇ ಐತಿ. ಅವ ಛತ್ರಿ ಒಬ್ಬ ಹಿಡಾಕನ. ನಾವು ಹಂಗೆ ತೋರಿಸ್ಕೋತ ನಾವಿಬ್ಬರು, ನಾನು ಮತ್ತು ನಮ್ಮ ಮಂಜು ಇಬ್ಬರು ಸೇರಿ ಮಾತಾಡ್ಕೋತ ತೋರಿಸ್ಕೋತಾನೆ ಒಂದು ಮಳೆಯಾಗ ನೆನ್ಕೋತ ಬಂದ್ವಿ ಕೊಲ್ಲಂ ರೈಲ್ವೆ ಸ್ಟೇಷನ್ಗೆ.
ಕೊಲ್ಲಂ ರೈಲ್ವೆ ಸ್ಟೇಷನ್ಗೆ ಬಂದ ಮ್ಯಾಗ ನಾವು ಅಲ್ಲಿಂತ್ರ ಲೋಂಡಾ ಜಂಕ್ಷನ್ಗೆ ಬಂದ್ವಿ. ಕೊಲ್ಲಂ ಇಂತ್ರ ಲೋಂಡಾಗೆ ಬಂದ್ವಿ. ಲೋಂಡಾ ಇಂತ್ರ ಹುಬ್ಬಳ್ಳಿಗೆ ಬಂದೀವಿ. ಹುಬ್ಬಳ್ಳಿ ಅದು ಲೋಂಡಾದಾಗ ಹುಬ್ಬಳ್ಳಿದ್ದು ಸ್ಟಾಪ್ ಇರಲಿಲ್ಲ. ಭಾಳ ಮಂದಿ ಅದಾರ ಅಂತೇಳಿ ಸ್ಟಾಪ್ ಮಾಡಿದ್ರು. ಹಾಗಾಗಿ ನಾವು ಲೋಂಡಾದಾಗ ಹುಬ್ಬಳ್ಳಿ ಟ್ರೈನ್ ಸ್ಟಾಪ್ ಮಾಡಿಸಿ ಅದರ ಹತ್ತಿ ಹುಬ್ಬಳ್ಳಿಗೆ ಹೋದ್ವಿ. ಹುಬ್ಬಳ್ಳಿಯಿಂದ ಬಾಗಲಕೋಟೆಗೆ ಬಂದ್ವಿ. ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಡುವು, ಯಾಕಂತೇಳಿ ಫುಲ್ ಅಡ್ಡಾಡಿ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಹಂಗೆ ಇಲ್ಲೊಂದು ಲೋಂಡಾದಾಗ ನಮ್ಮ ಮೆಟ್ರೋ ಅಲ್ಲ, ವಂದೇ ಭಾರತ್ ಹೊಸದೊಂದು ಟ್ರೈನ್ ಬಿಟ್ಟಾರ. ಅದನ್ನು ನೋಡ್ಕೋತ ಲೋಂಡಾದಾಗ ನಿಂತಿದ್ವಿ. ಹಂಗೆ ಲೋಂಡಾ ಹತ್ರ ಮನೆ ಬಂದ್ವಿ. ಐ ಹೋಪ್ ಎಲ್ಲರೂ ನನ್ನ ವೀಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ರಿ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲಿ ಈಗ ಎಪಿಸೋಡ್ 1, 2 ಮುಗೀತು. ಇನ್ನು ನೆಕ್ಸ್ಟ್ ವೀಡಿಯೋ ಬರ್ತವೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಹೆಂಗೆ ಅನ್ಸತ್ತೆ ಕಮೆಂಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.